ನಮ್ಮ ಜೊತೆ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಇದ್ದಾರೆ, ಬನ್ನಿ ಮಾತನಾಡೋಣ. ಸರ್, ಇವತ್ತು ಬಿಜೆಪಿ ಕಚೇರಿಯಲ್ಲಿ ನಿಮ್ಮ ವಿರುದ್ಧ ಸುದ್ದಿಗೋಷ್ಠಿಯನ್ನು ಮಾಡಿದರೆ ಕಾರ್ಮಿಕ ಇಲಾಖೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮಗಳಾಗ್ತಿದ್ದಾವೆ, ಕಾರ್ಮಿಕರು ಕಳ್ಳರಲ್ಲ ಆದರೆ ಕಾರ್ಮಿಕ ಸಚಿವ ಕಳ್ಳ ಅನ್ನುವಂತಹ ಪೋಸ್ಟರ್ ಅನ್ನು ಮತ್ತೆ ಬುಕ್ಲೆಟ್ ಅನ್ನು ರಿಲೀಸ್ ಮಾಡಿದ್ದಾರೆ. ಇದೇನು ಹೊಸದಲ್ಲಲ್ಲ ನನ್ನ ಮೇಲೆ, ಯಾಕಂದರೆ ನಾವು ಮೋದಿ ಸಾಹೇಬ್ರಿಗೆ ಮಾತನಾಡಿದ ತಕ್ಷಣ ಇದು ಬಂದೇ ಬರಬೇಕು. ಏನೇನೋ ದಾಖಲಾತಿಗಳಿದ್ರೆ ತಮ್ಮ ಹತ್ರ ಕೊಡಿ, ಅವ್ರು ಕೊಟ್ಟಿರ್ತಕ್ಕಂಥ ದಾಖಲಾತಿಗಳು ನಾನು ಕೊಡ್ತೀನಿ, ಪರಿಶೀಲನೆ ಮಾಡ್ತೀನಿ. ಅವ್ರು ಏನೇನು ಪ್ರಶ್ನೆಗಳು ಎತ್ತಾ ಇದ್ದಾರೆ ಸಮರ್ಪಕವಾಗಿ ಉತ್ತರ ಕೊಡ್ತೀವಿ, ಅದ್ರಾಗೇನು ತೊಂದರೆ ಇಲ್ಲ. ಐ ಡೋಂಟ್ ನೋ, ಬಟ್ ಪ್ರೆಸ್ ಮೀಟ್ ಮಾಡಿದಾರಂತ ಮಾಹಿತಿ ಇದೆ. ನಮ್ಮ ಬೋರ್ಡ್ ಇದೆ, ಬೋರ್ಡ್ ಡೆಫಿನೆಟ್ಲಿ ಅದಕ್ಕೆ ಏನು ಸಂಬಂಧಪಟ್ಟಿರ್ತಕ್ಕಂಥ ಏನು ಕ್ವಶನ್ಸ್ಗಳಿದೆ ಅದಕ್ಕೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತಾರೆ. ಕಾರ್ಮಿಕ ಕಟ್ಟಡ ಕಾರ್ಮಿಕರ ಆರೋಗ್ಯ ತಪಾಸಣೆಯಲ್ಲಿ ದೊಡ್ಡ ಮಟ್ಟದ ಅಕ್ರಮ ಆಗ್ತಿದೆ, ಕೋಟ್ಯಾಂತರ ರೂಪಾಯಿ ಇದರ ಅವ್ಯವಹಾರ ಆಗ್ತಿದೆ ಅನ್ನುವಂಥದ್ದು ಆರೋಪ. ಅದೇ ರೀ ಆರೋಪ, ಹಿಂಗೆ ಜನರಲ್ ಆರೋಪ ಅದಲ್ಲ. ಇಲ್ಲಿವರೆಗೆ ಆರೋಪ ಮಾಡಿದ್ದಾರೆ, ಏನನ್ನ ಕೊಟ್ಟಿದ್ದಾರೆ ನಿಮಗೆ, ಬ್ಲೇಮ್ ಅಲಿಗೇಷನ್ಸ್ ಇರ್ತವೆ. ಇಫ್ ಎನಿ ಅಲಿಗೇಷನ್ ಈಸ್ ಸೀರಿಯಸ್, ವಾಟ್ ಎವರ್ ದೇ ಮೇಡ್, ಐ ವಿಲ್ ಡೆಫಿನೆಟ್ಲಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ. ನಂಬರ್ ಒನ್, ಇಫ್ ದೇ ಗಾಟ್ ಎನಿ ಡಾಕ್ಯುಮೆಂಟ್ಸ್ ಟು ಪ್ರೂವ್, ಯಾರಿಗೆ ಕೊಡ್ಬೇಕು ಅವರು? ನಮ್ಮ ಲೇಬರ್ ಕಮಿಷನರ್ಗೆ ನಾವು ಕೊಡಬೇಕು, ಸೆಕ್ರೆಟರಿಗೆ ನಾವು ಕೊಡಬೇಕು, ಬೋರ್ಡ್ ಸೆಕ್ರೆಟರಿಗೆ ನಾವು ಕೊಡಬೇಕು, ನಮಗನ ಲಿಖಿತ ರೂಪದಲ್ಲಿ ಕೊಡಬೇಕು. ಕೊಟ್ಟ ಪರಿಶೀಲನೆ ಮಾಡ್ತೀವಿ. ಒಂದು, ಎನಿ ಸಚ್ ಥಿಂಗ್ಸ್ ಇಫ್ ಇಟ್ ಹಸ್ ಹ್ಯಾಪನ್, ನಾನು ಅದನ್ನು ತತ್ಕ್ಷಣ ಖಂಡಿತವಾಗ್ಲೂ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ನಮ್ಮ ಬೋರ್ಡ್ನವರು ಸಂಪೂರ್ಣವಾಗಿ ನಾವು ಬಂದ ನಂತರ ಈ ಪ್ರಿವೆಂಟಿವ್ ಹೆಲ್ತ್ ಕೇರ್ ಏನಿದೆ, ಪ್ರಿವೆಂಟಿವ್ ಹೆಲ್ತ್ ಕೇರಿಗೆ ಕಳೆದ ಸರ್ಕಾರಕ್ಕೂ ನಾವಿನ್ನು ಅಡ್ವಾನ್ಸ್ ಮಾಡಿಬಿಟ್ಟು ಅದಕ್ಕೆ ಜಿಯೋ ಟ್ಯಾಗಿಂಗ್ ಮಾಡಿರ್ತಕ್ಕಂಥದ್ದು ನನಗೆ ಇರ್ತಕ್ಕಂಥ ಮಾಹಿತಿ ಇದೆ. ಸೊ ಎನಿ ಒನ್ ಪರ್ಟಿಕ್ಯುಲರ್, ಈವನ್ ಒನ್ ಪೇಷೆಂಟ್ಗೆ ನಮ್ಮ ಹತ್ರ ಇರ್ತಕ್ಕಂಥ ದಾಖಲೆಗೆ ಅದಕ್ಕೆ ಸಿ ಡಿನೂ ಮಾಡಿದ್ವಿ. ದ ಬೋರ್ಡ್ ಹ್ಯಾಸ್ ಮೇಡ್ ಅ ಸಿ ಡಿ. ಸೊ ಆ ಸಿ ಡಿನೂ ಕೊಡ್ತೀವಿ. ಬೇಕಿದ್ರೆ ಆ ಸಿ ಡಿನಲ್ಲಿ ಹುಡ್ಕೊಂಬಿಟ್ಟು ಯಾರಿಗಾನ ಆಗಿಲ್ಲ ಅಂತಕ್ಕಂಥ ಬಂದರೆ, ಯಾರು ಮಾಡಿರ್ತಾರೆ, ಯಾರು ಆಫೀಸರ್ ಯಾರನ್ನ ಇನ್ವಾಲ್ವ್ ಇದ್ದಿದ್ರಲ್ಲಿ ಡೆಫಿನೆಟ್ಲಿ ಕ್ರಮ ತಗೊಳ್ತೀವಿ. RTI ಅಡಿಯಲ್ಲಿ ಕೇಳಿದ್ರು ಕೂಡ ಕಾರ್ಮಿಕ ಇಲಾಖೆಯಲ್ಲಿ ಮಾಹಿತಿಗಳನ್ನು ಕೊಡ್ತಿಲ್ಲ, ಯಾಕೆ ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡ್ತಿದ್ದಾರೆ. RTI ಈ ದೇಶದಾಗ ಉಳಿಸಿದಾರೆ ಅವ್ರು ಬಿಜೆಪಿಯವರು? RTI ಬಗ್ಗೆ ಮಾತಾಡೋಕೆ ಏನೇನು ಇದೆಯನ್ರಿ? ಆದ್ರೆ ಏನೇ ದಾಖಲಾತಿಗಳು ನನಗೆ ಕೇಳ್ರಿ, ನಾನೇ ಒದಗಿಸ್ಕೊಡ್ತೀನಿ. ರಾಹುಲ್ ಗಾಂಧಿಗೆ ಈ ಎಲ್ಲಾ ಹಣವನ್ನ, ಕಾರ್ಮಿಕ ಇಲಾಖೆಯಲ್ಲಿ ಮಾಡ್ತಿರುವಂತಹ ಅಕ್ರಮದ ಹಣವನ್ನ ರಾಹುಲ್ ಗಾಂಧಿಗೆ ತಲುಪಿಸ್ತಿದ್ದಾರೆ ಸಂತೋಷ್ ಲಾಡ್ ಅವರು. ಅದೇ ಸೇಮ್ ಈಗೇನಾಗುತ್ತಂದ್ರೆ, ಅದಾನಿಯವ್ರ ದುಡ್ಡು ಏನಿದೆ ಅಲ್ಲ, ಮೋದಿಯವ್ರಿಗೆ ಬರುತ್ತೆ, ಮೋದಿಯವ್ರ ದುಡ್ಡು ಇವರೆಲ್ಲ ಬಿಜೆಪಿಯವ್ರಿಗೆ ಬರುತ್ತೆ. ಸೇಮ್ ಅದೇ ರೀತಿಯಾಗಿ ಇವ್ರಿಗೆ ಏನೇನು ಅಲಿಗೇಷನ್ ಮಾಡಿಬಿಟ್ರೆ ಭಾಳ ದೊಡ್ಡದು. ಕ್ರಿಟಿಸಿಸಮ್ಗೆ ಒಂದು ಲೆವೆಲ್ ಬೇಕು, ಡೆಫಿನೆಟ್ಲಿ ವಿ ಅಕ್ಸೆಪ್ಟೆಡ್. ಬಟ್ ಜಸ್ಟ್ ಫಾರ್ ಅ ಸೇಕ್ ಆಫ್ ಕ್ರಿಟಿಸಿಸಮ್, ಬಿಕಾಸ್ ಏನೋ ಟಿ ವಿ ಬಂದ್ಬಿಡ್ತದೆ ಮಾತಾಡೋಕ್ಕೆ, ಗಾಡ್ ಬ್ಲೆಸ್ ದೆಮ್, ಐ ಕ್ಯಾನ್ ಓನ್ಲಿ ಟೆಲ್. ಬಟ್ ವಾಟ್ ಎವರ್ ಅಲಿಗೇಷನ್ಸ್ ದೇ ಆರ್ ಮೇಕಿಂಗ್, ದೇ ಆರ್ ಆಲ್ ಫಾಲ್ಸ್ ಅಕಾರ್ಡಿಂಗ್ ಟು ಮೀ. ಬಟ್ ಇಫ್ ಎನಿ ಅಲಿಗೇಷನ್ ಇಸ್ ಸೀರಿಯಸ್, ಇಫ್ ಎನಿ ಆಫ್ ಅವರ್ ಬ್ಯೂರೋಕ್ರೇಟ್ ಇಸ್ ಇನ್ವಾಲ್ವ್ಡ್ ಇನ್ ಇಟ್, ವಿಲ್ ಡೆಫಿನೆಟ್ಲಿ ಟೇಕ್ ಅ ಸ್ಟ್ರಿಂಜೆಂಟ್ ಆಕ್ಷನ್. ಪ್ರಶ್ನೆ ಸರ್, ನಿಮ್ಮನ್ನ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಒಂದು, ಎರಡನೇದು ಈ ಒಂದು ಕಟ್ಟಡ ಕಾರ್ಮಿಕರ ಅಕ್ರಮದ ಏನಾಗಿದೆ ಅದನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದ್ದಾರೆ. ಇದಕ್ಕೆ ಮತ್ತೆ ಈಗ ನಮ್ಮ ವಿರುದ್ಧ ಏನನ್ನ ಬೇಕಲ್ರಿ ಕೇಳಕ್ಕೆ? ಎಲ್ಲದಕ್ಕೂ ಸಿ ಬಿ ಐ ಯಾವುದೇ ಒಂದು ಸುಮ್ಮನೆ ಪ್ರೆಸ್ ಮೀಟ್ ಮಾಡ್ಬಿಡೋದು, ಸಿ ಬಿ ಐಗೆ ಎನ್ಕ್ವೈರಿ ಕೇಳ್ಬಿಡೋದ? ಇದೇ ಅಲ್ಲ, ಹಂಗಿದ್ರೆ ಕೋರ್ಟಿಗೆ ಹೋಗ್ಲಿ, ಎಲ್ಲ ಕಡೆ ಇದೆಯಲ್ಲ. ಲೆಟ್ ದಮ್ ಮೇಕ್ ಅಲಿಗೇಷನ್ಸ್ ಇನ್ ಡೆಮೋಕ್ರೆಟಿಕ್ ವೇಸ್, ಕರೆಕ್ಟ್. ಸುಮ್ಮನೆ ಏನೋ ಆಲ್ರೆಡಿ ಒಂದು ಪ್ರೆಸ್ ಮೀಟ್ ಮಾಡಿ ಆಲ್ರೆಡಿ ಸಿ ಬಿ ಐ ಎನ್ಕ್ವೈರಿಯಾ? ದೇವ್ರು ಒಳ್ಳೇದು ಮಾಡಲಿ ಅವರಿಗೆ. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾಮನ್ ಪುರುಷೋತ್ತಮ್ ಜೊತೆ ಶ್ರೀನಿವಾಸರಾವ್, ಪಬ್ಲಿಕ್ ಟಿವಿ, ಬೆಂಗಳೂರು.